ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕೈಲಾಶ್ ಅವರು ಯಾಕೆ ಮಾತಾಡ್ತಾನೆ ಇಲ್ಲ? ತುಂಬಾ ಬೇಜಾರಲ್ಲಿದ್ದಾರೆ ಅನ್ಸುತ್ತೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಟವಲ್ ಅಲ್ಲಿದೆ. ಕೈಲಾಶ್ ಸಂಸಾರ ಜೀವನದಿಂದ ದೂರ ಇರಬೇಕು. ಕೈಲಾಶ್ ಅವರೇ, ಐ ಆಮ್ ಸಾರಿ ರೀ. ಐ ಆಮ್ ಸೋ ಸಾರಿ. ಐ ಆಮ್ ಸಾರಿ. ಗೊತ್ತಿಲ್ಲದೆ ಹೀಗೆ ಮಾಡ್ಬಿಟ್ಟೆ. ಸಾಕು. ನಂಗೆ ಎಲ್ಲಿ ಲೇಟ್ ಆದ್ರೆ ನಿನ್ಗೇನು? ಏನ್ರಿ? ನನ್ನ ದೂರ ತಳ್ಳಿ ನನ್ನ ಹೃದಯಕ್ಕೆ ಮಾಡಿರೋ ಗಾಯಕ್ಕಿಂತ ಇದೇನ್ ದೊಡ್ಡದಲ್ಲ ಬಿಡು. ಇಳಿರಿ, ಇಳಿರಿ. ನನ್ನ ಜೀವನನೇ ನಾಶ ಆಗೋಯ್ತು. ನಾನ್ ಸಾಯ್ಬೇಕು. ನನ್ನ ಸಾಯಕ್ ಬಿಡಿ ಮೇಡಮ್. ಅಯ್ಯೋ, ಮನುಷ್ಯ ಅಂದ್ಮೇಲೆ ಕಷ್ಟಗಳು ಬರುತ್ತೆ ಹೋಗತ್ತೆ. ಅದಕ್ಕೋಸ್ಕರ ಸತ್ ಹೋಗ್ತೀರಾ? ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ನಿಮ್ಗೇನಾಗಿರೋದು ಹೇಳಿ? ನಾನು ಈಗಲೇ ಬರ್ತೀನಿ ಇರೋ. ಲವ್ ಫೇಲ್ಯೂರ್ ಮೇಡಮ್. ಮನ್ಸಾರೆ ಪ್ರೀತಿ ಮಾಡ್ದೆ. ನಮ್ಮಿಬ್ರ ಬಗ್ಗೆ ಎಷ್ಟೋ ಕನ್ಸ್ ಕಾಣ್ತಿದ್ದೆ. ತುಂಬಾ ನಂಬಿಕೆ ಇಟ್ಟಿದ್ದೆ. ಇಷ್ಟು ದಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನಗೆ ನಂಬಿಕೆ ಹುಡ್ಸಿ ಇವಾಗ ನಾನೇ ಬೇಡ ಅಂದ್ರೆ ನಾನ್ ಸಾಯ್ದೆ ಇನ್ನೇನ್ ಮಾಡ್ಲಿ ಮೇಡಮ್? ಅದಕ್ಕೆ ಸಾಯಕ್ ಹೋಗ್ತಿದ್ದೆ ಮೇಡಮ್. ರಾಧಿಕಾನ್ ಪ್ರೀತಿ ಮಾಡ್ತಿರೋದು ಇವನೇ ಅನ್ಸುತ್ತೆ. ಕೈಲಾಶ್ನ ಮದುವೆ ಆಗಿ ಇವನ್ಗೆ ಮೋಸ ಮಾಡಿದ್ದಕ್ಕೆ ಸಾಯಕ್ ಹೊರಟಿದ್ದಾನೇನೋ. ಇಷ್ಟು ಸಾಕು ರಾಧಿಕಾನ ಮನೆಯಿಂದ ಆಚೆ ಹಾಕೋದಿಕ್ಕೆ. ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು. ಇಬ್ರು ಕೈ ಕೈ ಹಿಡ್ಕೊಂಡು ತಿರ್ಗಿ ಪ್ರಪಂಚನೇ ಮರ್ತು ನಗ್ನಗ್ತಾ ಮಾತಾಡ್ಕೊಂಡು ಇಬ್ರು ಏನೇನೋ ಕನ್ಸ್ ಕಂಡ್ಕೊಂಡು ದಿನ ಮೆಸೇಜ್ ಮಾಡಿ ಟೈಮ್ ಸಿಕ್ಕಾಗೆಲ್ಲ ಮೀಟ್ ಮಾಡಿ ಇವಾಗ ನಾನ್ ಬೇಡ ಅಂದ್ರೆ ಸಾಯ್ದೆ ಇನ್ನೇನ್ ಮಾಡ್ಲಿ ಮೇಡಮ್? ಸ್ವಲ್ಪ ನಿಲ್ಲಿಸ್ತೀರಾ? ಇವನು ರಾಧಿಕಾ ಲವರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದಷ್ಟು ಬೇಗ ಇವರಿಬ್ರು ವಿಷಯನ
ಕೈಲಾಶ್ಗೆ ಸಾಕ್ಷಿ ಸಮೇತ ತೋರಿಸ್ಬೇಕು. ನೀವ್ ಇವಳನ್ನ ಇಷ್ಟೊಂದು ಪ್ರೀತಿ ಮಾಡಿ ಅವಳು ನಿಮ್ಮನ್ ಪ್ರೀತಿ ಮಾಡಿದ್ರೆ ಇವಾಗ ಯಾಕೆ ಬೇಡ ಅಂತಿದ್ದಾಳೆ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇವಾಗ ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಟಿದ್ದಾಳೆ. ನಾನು ನನ್ನ ಮನೆಯವರಿಗೆಲ್ಲ ನಮ್ ಪ್ರೀತಿ ವಿಷಯ ಹೇಳ್ದೆ, ಫೋಟೋನು ತೋರಿಸಿದೀನಿ. ಮದ್ವೆ ಆದ್ರೆ ಇವಳನ್ನೇ ಆಗೋದು ಅಂತ ದೃಢವಾಗಿ ಹೇಳಿದೀನಿ. ಇವಾಗೆಲ್ಲ ಮರೆತು ಇನ್ಯಾವತ್ತೂ ನನ್ನ ಮೀಟ್ ಮಾಡ್ಬೇಡ, ಫೋನು ಮೆಸೇಜ್ ಮಾಡಿದ್ರೆ ನಿನ್ ಹೆಸರು ಬರ್ದು ನಾನು ಸತ್ತು ಹೋಗ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ ಮೇಡಮ್. ನಾನು ಅವಳನ್ನ ಮದ್ವೆ ಆಗದೆ ಇದ್ರೆ ಊರಲ್ಲಿ ನನ್ ಮರ್ಯಾದೆ ಎಲ್ಲ ಹೋಗುತ್ತೆ. ಅದಕ್ಕಿಂತ ಸಾಯೋದ ಮೇಲೂ ಮೇಡಮ್. ಅಯ್ಯೋ ನಿಲ್ಸಿ ನಿಲ್ಸಿ. ಎಲ್ಲಾ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಅಲ್ಲ. ಬಡ್ಸು ವಸು. ಜಯಂತಿ, ನೀವಿಬ್ರು ತಿನ್ನಲ್ವಾ? ನಾವ್ ಆಮೇಲೆ ತಿಂತೀವಿ, ನೀವ್ ತಿನ್ರಿ. ನಾನು ಅದಕ್ಕೆ ಒಂದೇ ಸಲ ತಿಂತೀವಿ ಬಿಡು ಅಣ್ಣ, ನೀವು ತಿನ್ನಿ. ಇವತ್ತು ಪೊಂಗಲ್ ನೀವೇ ಮಾಡಿದ್ದೀರಲ್ವಾ? ಹೌದಮ್ಮ, ತುಂಬಾ ದಿನ ಆದ್ಮೇಲೆ ನಿನ್ ಕೈ ರುಚಿ ತಿಂತಿದೀವಿ. ಅವಾಗ ಹೇಗ್ ಮಾಡ್ತಿದ್ಯೋ ಈಗ್ಲೂ ಹಾಗೆ ಮಾಡ್ತಿದ್ಯಮ್ಮ. ಸ್ವಲ್ಪನೂ ಟೇಸ್ಟ್ ಬದಲಾಗಿಲ್ಲ. ಎಲ್ರೂ ಹೇಳ್ತಿದ್ರು ಅಣ್ಣ ಏನೋ ಹೇಳ್ತಾನೆ ಇಲ್ವಲ್ಲ ಅದಕ್ಕೆ. ಮಾವ, ಈ ಪೊಂಗಲ್ನ ಅತ್ತೆನೇ ಮಾಡಿರೋದು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಅಯ್ಯೋ, ಇಷ್ಟೊಂದು ರುಚಿಯಾಗಿ ನಿಮ್ಮ ಅತ್ತೆ ಎಲ್ಲಮ್ಮ ಮಾಡ್ತಾಳೆ. ಇದು ಪಾವನಿನೋ ವಸುನೋ ಮಾಡಿರ್ತಾರೆ. ಇಲ್ಲಪ್ಪ, ಇದು ಅಮ್ಮ ಮಾಡಿರೋ ಪೊಂಗಲೇ. ಅವಳು ಹೇಗ್ ಮಾಡ್ತಾಳೋ ನಂಗೆ ಗೊತ್ತಿಲ್ವಾ? ಖಂಡಿತ ಅವಳು ಮಾಡಿರಲ್ಲ. ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ ಡ್ಯಾಡಿ. ಅಮ್ಮ ಬಿಟ್ರೆ ಬೇರೆಯವ್ರಿಗೆ ಇಷ್ಟೊಂದು ಟೇಸ್ಟಿಯಾಗಿ ಮಾಡಕ್ ಬರಲ್ಲ. ಯಾಕೆ? ಪಾವನಿ ವಸು ನಿಮ್ಮ ಅಮ್ಮನ್ಗಿಂತ ಚೆನ್ನಾಗಿ ಮಾಡಲ್ವಾ? ಅವರಿಬ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಆದ್ರೆ ಅಮ್ಮ ಇನ್ನೂ ಚೆನ್ನಾಗಿ ಅಡಿಗೆ ಮಾಡ್ತಾರಲ್ಲಪ್ಪ. ನಿಮ್ಮ ಅಮ್ಮ ಅಡಿಗೆ ಮನೆ ಮುಖ ನೋಡಿ ಎಷ್ಟೋ ವರ್ಷ ಆಯ್ತು. ಇವಾಗ ಅವಳಿಗೆ ಸರಿಯಾಗಿ ಕಾಫಿನೇ ಮಾಡಕ್ ಬರಲ್ಲ. ಪೊಂಗಲ್ ಮಾಡಿದಾಳೆ ಅಂದ್ರೆ ನಂಬೇಕಾ? ನಂಬೇಡ್ರಿ, ಮಕ್ಳು ಮುಂದೆ ನನ್ಗೆ ಅವಮಾನ ಮಾಡ್ತೀರಾ? ನಿಮ್ಗೆ ಎಷ್ಟೇ ಬೇಯಿಸ್ ಹಾಕಿದ್ರು ನಾನ್ ನಿಮ್ಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.